ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಎಲ್ಲಿಗೆ ಹೊರಟದ್ದು ಗೊತ್ತುಂಟ? ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಇವತ್ತು ನನ್ನ ಅಜ್ಜಿದ್ದು ಶ್ರಾದ್ದ ಕಾರ್ಯಕ್ರಮ ಉಂಟು, ಹಾಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಮತ್ತೆ ಅಮ್ಮ ಹೋಗ್ತಾ ಇರುವಂಥದ್ದು. ಇಲ್ಲಿ ನಮ್ಮ ಮನೆಯಿಂದ ಅಂತ ಹೇಳಿದ್ರೆ, ನಮ್ಮ ಊರಿನಿಂದ ಅಜ್ಜಿ ಮನೆಗೆ ಒಂದು 10-15 ನಿಮಿಷದ ಅಷ್ಟೇ ದಾರಿ, ತುಂಬ ದೂರ ಅಂತ ಇಲ್ಲ. ಹಾಗಾಗಿ ಈಗ ಹೊರಡುವಂಥದ್ದು. ಇಲ್ಲಾಂದರೆ ಬೆಳ್ಳಂಬೆಳಿಗ್ಗೆ ಬೇಗ ಹೊರಡಬೇಕಿತ್ತು. ಈಗ 10 ಗಂಟೆ ಆಯಿತು, ಹೋಗಬೇಕಿನ್ನು. ಹಾಗೆ ನಾಳೆ ಅಣ್ಣನಿಗೆ ಕಂಕಣ ಇದು ಶಾಸ್ತ್ರ ಉಂಟು, ನಾಂದಿ ಅಂತ ನಾವು ಹೇಳುದು ಅದಕ್ಕೆ. ಹಾಗೆ ಅಮ್ಮ ಅಲ್ಲಿಗೆ ಹೋಗ್ತಾರೆ. ಅಜ್ಜಿ ಮನೆಯಿಂದ ನೇರವಾಗಿ ದೊಡ್ಡಮ್ಮನ ಮನೆಗೆ ಹೋಗ್ತಾರೆ. ಒಂದೇ ರೂಟ್ ಅದು. ದೊಡ್ಡ ಅಮ್ಮನ ಮನೆ ಒಂದು ಸ್ವಲ್ಪ ಮುಂದೆ ಹೋಗಬೇಕು. ನಾನು ಮರಳಿ ನನ್ನ ಮನೆಗೆ ಬರ್ತೇನೆ. ಯಾಕಂತ ಹೇಳಿದರೆ, ನಾನು ಬೆಂಗಳೂರಿಗೆ ನಾಳೆ ಹೋಗ್ತಾ ಇದ್ದೇನೆ. ಹಾಗಾಗಿ ನನಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಅಜ್ಜಿ ಮನೆಯಿಂದ ಸಂಜೆ ನೇರವಾಗಿ ಮನೆಗೆ ಬರುವಂಥದ್ದು. ಹಾಗೆ ಅಜ್ಜಿ ಮನೆಯಲ್ಲಿ ಯಾರೆಲ್ಲ ಸಿಗ್ತಾರೆ ಅಂತ ಹೇಳಿದರೆ, ಮೊನ್ನೆ ಉಪನಯನ ಕಾರ್ಯಕ್ರಮದಲ್ಲಿ ಯಾರನ್ನೆಲ್ಲ ತೋರಿಸಿದ್ದೆ ಅವರೇ ಕಾಣಲಿಕ್ಕೆ ಸಿಗುವಂಥದ್ದು. ಹಾಗೆ ಮಹಿ ಕೂಡ ಬರುವ, ಮತ್ತು ಅವನಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಬರ್ತಾನೆ ಇಲ್ವಾ ಗೊತ್ತಿಲ್ಲ, ಹುಷಾರಾಗಿರಬಹುದು, ಈಗ ನೋಡುವ. ಮತ್ತು ಶ್ರೀವಿಕಾ ಇರ್ತಾಳೆ, ನನ್ನ ಅತ್ತಿಗೆ ಅಂದಿರು ಇರ್ತಾರೆ. ಹಾಗೆ ಎಲ್ಲರ ಹತ್ರ ಹೋಗಿ ಮಾತನಾಡಿಸಿ ಅಣ್ಣ ಬರ್ಬೋದು, ಮತ್ತೆ ಗೊತ್ತಿಲ್ಲ. ಮತ್ತು ನನ್ನ ಭಾವ ಇರ್ತಾನೆ, ನನ್ನ ಬೆಸ್ಟ್ ಫ್ರೆಂಡ್. ಮತ್ತು ನೋಡ್ಬೇಕು ಯಾರೆಲ್ಲ ಬರ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಅಜ್ಜಿ ಮನೆ ತೋಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆದರೆ ಹೋಗ್ತೇನೆ, ಇಲ್ಲದಿದ್ದರೆ ಬರೋದು. ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೇನೆ, ಆಯಿತಾ? ಹಾಗೆ ಈಗ ಹೋಗುವ ಮುಂಚೆ ಮಲ್ಲಿಗೆ ಉಂಟು ಮನೆಯಲ್ಲಿಯೇ ಆದದ್ದು. ಮಲ್ಲಿಗೆ ತುಂಬ ಆಗ್ತಾ ಉಂಟು ಈಗ. ಮೊನ್ನೆ ಫಂಕ್ಷನಿಗೆಲ್ಲ ಹೋದಾಗ ಅಲ್ಲಿ ಎಲ್ಲ ತಕೊಂಡು ಹೋಗಿದ್ದೆವು. ಈಗ ಬೀಳ್ತಿತ್ತು. ಎಂಥ ಪರಿಮಳ ಗೊತ್ತುಂಟ. ಮೊನ್ನೆ ಯಾರೋ ಒಬ್ರು ಕಮೆಂಟಲ್ಲಿ ಹೇಳಿದ್ರಿ ಮಲ್ಲಿಗೆ ಮುಡ್ದದ್ದನ್ನು ಕೂಡ ತೋರಿಸಿ ಅಂತ. ಮೊನ್ನೆ ಯಾಕೆ ನಾವು ಮುಡಿಲಿಲ್ಲ ಅಂತ ಹೇಳಿದ್ರೆ, ಉಪನಯನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತಲ್ಲ, ಹಾಗೆ ಅಲ್ಲಿಗೆ ತಕೊಂಡು ಹೋಗ್ಲಿಕ್ಕಿತ್ತು ಅಂತ ನಮ್ಮ ಮನೆಯಲ್ಲಿ ಮುಡಿಲಿಲ್ಲ. ಹಾಗೆ ಇವತ್ತು ಹೇಗೂ ಹೋಗ್ಲಿಕ್ಕೆ ಉಂಟಲ್ಲ, ಇವತ್ತು ತಲೆಗೆ ಇಷ್ಟುದ್ದ ಮುಡ್ದುಕೊಂಡು ಹೋಗ್ತೇನೆ, ನೋಡುವ. ಕಾಣ್ತಾ ಉಂಟ ನಾನು ಮಲ್ಲಿಗೆ ಮುಡ್ದದ್ದು? ಈ ಕಡೆ ಕೂಡ ಉಂಟು, ಈ ಕಡೆ ಕೂಡ ಉಂಟು, 2 ಕಡೆ ಹೀಗೆ ಮುಡ್ದಿರುವಂಥದ್ದು. ನನಗೆ ಕೂಡ ಇಷ್ಟ ಮಲ್ಲಿಗೆ ಎಲ್ಲ ಮುಡಿಯೋದಂತ ಹೇಳಿದರೆ. ಆದರೆ ಜಾಸ್ತಿ ಎಲ್ಲ ಒಂಥರ ಬಸ್ಸಿಗೆಲ್ಲ ಅಲಂಕಾರ ಮಾಡ್ತಾರಲ್ಲ, ತುಂಬ ತುಂಬ ತುಂಬ, ಹಾಗೆಲ್ಲ ಮುಡ್ಲಿಕ್ಕೆ ಇಷ್ಟ ಇಲ್ಲ. ಇದು ಪರ್ಫೆಕ್ಟ್ ಉಂಟು, ನನಗೆ ಪರವಾಗಿಲ್ಲ. ಇದು ತುಂಬವೇ ಆದರೂ ಕೂಡ ಹೀಗೆಲ್ಲ ಇದ್ದರೆ ಚೆಂದ ಆಗ್ತದೆ, ಖುಷಿ ಆಗ್ತದೆ ಅಲ್ವಾ? ನನ್ನ ಕೈಯಲ್ಲಿ ಇವತ್ತಿಲ್ವಾ ಗುಲಗಂಜಿಕಾಯಿ ಉಂಟಾಯ್ತಾ. ಗುಲಗಂಜಿಕಾಯಿ ಹೆಚ್ಚಿನವರಿಗೆ ಗೊತ್ತಿರ್ತದೆ. ನನಗೆ ಗುಲಗಂಜಿಕಾಯಿಯನ್ನು ಪ್ರತಿ ಸಲ ನೋಡಿದಾಗ ಎಂತ ನೆನಪಾಗೋದು ಗೊತ್ತುಂಟ? ನನಗೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಈ ಗುಲಗಂಜಿಕಾಯಿಯ ತುದಿ ನಿಮಗೆ ಗೊತ್ತಿರಬಹುದು, ಕಪ್ಪಾಗಿರ್ತದೆ, ಉಳಿದ ಭಾಗ ಪೂರ್ತಿ ಕೆಂಪಾಗಿರ್ತದೆ ಅಲ್ವಾ? ಆ ಕಪ್ಪು ಭಾಗ ಪೂರ್ತಿಯಾಗಿ ಮಾಸಿ ಗುಲಗಂಜಿಕಾಯಿ ಇಡೀ ಕೆಂಪು ಬಣ್ಣ ಯಾವಾಗ ಆಗ್ತದೆ, ಆದಾಗ ನಮ್ಮ ಕಲಿಯುಗ ಅಂತ್ಯ ಆಗ್ತದಂತೆ. ಈ ವಿಚಾರ ನನಗೆ ನನ್ನ ಅಜ್ಜಿ ಹೇಳ್ತಾ ಇದ್ರು. ಇದು ಯಾರಿಗೆಲ್ಲ ಗೊತ್ತಿತ್ತು, ಅಥವಾ ಈ ಗುಲಗಂಜಿಕಾಯಿಯ ಬಗ್ಗೆ ನಿಮಗೆ ಬೇರೆ ಎಂತಾದ್ರೂ ಮಾಹಿತಿ ಗೊತ್ತಿದ್ರೆ, ಈ ರೀತಿ ಕುತೂಹಲಕಾರಿ ವಿಷಯ ಎಂತಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಆಯ್ತಾ? ಈಗ ನಾನು ಮತ್ತೆ ಅಮ್ಮ ಹೊರಟೆವು. ಈಗ ಇವತ್ತು ಆದಿತ್ಯವಾರ ಅಲ್ವಾ, ಹಾಗಾದ ಕಾರಣ ಎಲ್ಲ ರಿಕ್ಷಾಗಳು ಕೂಡ ತುಂಬ ಬಿಸಿ 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 ಉಂಟು. ಹಾಗೆ ಒಬ್ಬರು ಸಿಕ್ಕಿದ್ರು, ಒಂದು 4 ಗಂಟೆ ಕಳೆದು ಬರ್ತೇವೆ ಅಂತ ಹೇಳಿದರು. ಹಾಗೆ ಈಗ ನಾನು ಮತ್ತೆ ಅಮ್ಮ ಹೋಗ್ತಾ ಇದ್ದೇವೆ. ಅಮ್ಮ ಬರ್ತಾ ಇದ್ದಾರೆ. ಅಮ್ಮಂದು ಸ್ವಲ್ಪ ಲಗೇಜ್ ಎಲ್ಲ ಉಂಟು ದೊಡ್ಡಮ್ಮನ ಮನೆಗೆ ಹೋಗುವಾಗ, ಗೌಜಿ. ಹಾಗೆ ಮತ್ತು ನಮ್ಮ ಮನೆಯಿಂದ ಕೆಳಗೆ ಇಲ್ಲಿ ಒಬ್ಬರು ಬೋರ್ ತೆಗೆಸ್ತಾ ಇದ್ರು. ನಿನ್ನೆ ಸಂಜೆ ಬಂದಿದೆ ಬೋರ್ವೆಲ್ಲಿದ್ದು ವಾಹನ. ರಾತ್ರಿ ಇಡೀ ಮಾಡಿದ್ರು, ಒಂದು ಸ್ವಲ್ಪ ಕೂಡ ನೀರು ಸಿಗಲಿಲ್ಲ ಅಂತೆ. ನಮ್ಮದು ಎತ್ತರ ಅಲ್ವಾ ಅಂತ ಹೇಳಿದರೆ, ಕಾಡಿನ ಪ್ರದೇಶ, ಗುಡ್ಡ, ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಕೂಡ ಬೋರ್ ಸಿಗುವುದಿಲ್ಲ. ಹಾಗೆ ಸಿಗಲಿಲ್ಲ ಅಂತ ತುಂಬ ಬೇಜಾರದಲ್ಲಿದ್ದರಂತೆ ಅವರು. ಇಲ್ಲಿ ಒಂದು ಹಾವು ಪಾಸ್ ಆಗಿದೆ ಈಗ, ಅದರದ್ದು ಉಂಟು ನೋಡಿ. ಹಾಯ್ ಹಾಯ್. ನಿನ್ನೆ ಇವಳದ್ದು ಹುಟ್ಟಿದ ಹಬ್ಬ ಇತ್ತು, ಈ ಹುಡುಗಿದ್ದು. ನಿನ್ನ ಹೆಸರೆಂತ? ಲಿಶಿಕಾ. ಇದವಳ ಅಕ್ಕ. ನೋಡಿ, ಇಲ್ಲಿ ನಿನ್ನೆ ಬೋರ್ವೆಲ್ ತೆಗೆಸಿದ್ದು ಕಾಣ್ತದೆ ನೋಡಿ, ಇಡೀ ಧೂಳಿನ ಮಯ, ಜಲ್ಲಿ ಹುಡಿ. ನಿನ್ನೆ ಸಾಯಂಕಾಲ ಬಂದಿತ್ತು ಬೋರು, ಶಬ್ದ ತುಂಬ ಕೇಳ್ತಾ ಇತ್ತು.
ನಾವೀಗ ಬಸ್ಸು ಇಳಿದು ಅಜ್ಜಿ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಒಂದು 5 ನಿಮಿಷದ ದಾರಿ ಉಂಟು, ಹೋಗ್ತಾ ಇದ್ದೇವೆ. ನಮ್ಮ ಊರಿನ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಉಂಟಾಯ್ತಾ. ಈ ಸಮಯದಲ್ಲೆಲ್ಲ ಎಲ್ಲಿಗಾದರೂ ಹೊರಟ್ರೆ ಬಿಸಿಲಿಗೆ ಒಗ್ಗಿಕೊಂಡೇ ಹೋಗಬೇಕು. ನನ್ನ ಹತ್ರ ಆ್ಯಕ್ಚುಲಿ ಛತ್ರ ಇತ್ತಾಯ್ತಾ ಈ ಬ್ಯಾಗಲ್ಲಿ, ಅದು ಭಾರ ಆಗ್ತದಂತ ನಾನು ಅದನ್ನು ತೆಗೆದಿಟ್ಟು ಬಂದದ್ದು. ಈಗ ಅನ್ನಿಸ್ತಾ ಉಂಟು ನಾನು ಛತ್ರಿ ತೆಕ್ಕೊಂಡು ಬರಬೇಕಿತ್ತು ಅಂತ. ಆದರೆ ಸ್ವಲ್ಪ ಇರೋದು, ಇನ್ನೂ ದೂರ ಅಂತೆಲ್ಲ. ಅಮ್ಮ ಅಲ್ಲಿ ಸೆರಗು ತಲೆಗೆ ಹಾಕಿಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋದ ತಕ್ಷಣ ಅಲ್ಲಿ ನನ್ನ ಮಾವ ಮತ್ತು ಅಣ್ಣ ಮತ್ತು ನನ್ನ ಅತ್ತಿಗೆ ಎಲ್ಲ ಕೂಡ ಇದ್ರೆ ಆಯಿತಾ. ಹಾಗೆ ಅಲ್ಲಿ ತಲುಪಿದ ತಕ್ಷಣ ಶ್ರೀವಿಕಾ ಕೂಡ ಬಾಟಲೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇದ್ಲು. ನಿಮಗೆ ಕಾಣ್ತಾ ಇರಬಹುದು, ಕಳೆದ ವಿಡಿಯೋದಲ್ಲಿ ಇವಳನ್ನು ನೋಡಿದ್ರಿ ನೀವೆಲ್ಲರೂ ಕೂಡ. ಹಾಗೆ ನಾವು ಒಳಗೆ ಹೋದ ತಕ್ಷಣ ಮಾವಿನ ಹಣ್ಣಿನ ಜ್ಯೂಸ್ ಇತ್ತು, ಕಾಡು ಮಾವಿನ ಹಣ್ಣಿನ ಜ್ಯೂಸ್ ತಂದು ಕೊಟ್ಟರು ಅತ್ತೆ. ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ಮಲ್ಲಿಗೆ ಹೂ ಕಟ್ತಾ ಇದ್ದಾರೆ ಇಲ್ಲಿ. ಈಗ ನಮ್ಮ ಮಂಗಳೂರು ಭಾಗದಲ್ಲಿ ಎಲ್ಲ ಈ ಮಲ್ಲಿಗೆ ಸೀಸನ್ ಆಯಿತಾ. ಹಾಗೆ ಎಲ್ಲ ಅಮ್ಮ ಮತ್ತು ನನ್ನ ದೊಡ್ಡಮ್ಮ ಮತ್ತು ಅತ್ತೆ ಎಲ್ಲ ಸೇರಿಕೊಂಡು ಮಲ್ಲಿಗೆ ಹೂ ಕಟ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಶ್ರಾದ್ದ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಿತ್ತು. ಹಾಗೆ ಇಲ್ಲಿ ಕಾಣ್ತಾ ಇರುವ ಹಳೆಯ ಮನೆ ಇಲ್ವಾ, ನನ್ನ ಮೊದಲು ಇದ್ದಂತಹ ಅಜ್ಜಿ ಮನೆ. ಈಗ ಹೊಸ ಮನೆ ಕಟ್ಟಿದ್ದಾರೆ. ಈ ಒಂದು ಮನೆಯಲ್ಲಿ ಉಂಟಲ್ಲ ನಮ್ಮ ಸಾವಿರಾರು ನೆನಪುಗಳುಂಟು. ನಮ್ಮ ಬಾಲ್ಯ ಅಂತ ಹೇಳಿದರೆ ದೊಡ್ಡಮ್ಮಂದಿರ ಮಕ್ಕಳು, ಮಾವಂದಿರ ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಆಟ ಆಡ್ತಾ ಇದ್ದಂತಹ ಮನೆ ಆಯಿತಾ ಇದು. ಹಾಗೆ ತುಂಬ ಮೆಮೊರಿ ಉಂಟಿಲ್ಲಿ. ಹಾಗೆ ಅಲ್ಲಿ ತೋಟದ ಹತ್ರ ಬರುವಾಗ ಎಷ್ಟು ಒಂದೆಲಗ ಗಿಡ ಉಂಟಿಲ್ಲಿ ಕಾಣ್ತಾ ಇರಬಹುದು. ನಮ್ಮ ಕಡೆ ಇದಕ್ಕೆ ತಿಮರೆ, ಒಂದೆಲಗ, ಉರಗೆ ಅಂತೆಲ್ಲ ಹೇಳ್ತಾರೆ. ಚಟ್ನಿ, ತಂಬುಳಿ ಎಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆದಿದು. ಹಾಗೆ ಬುದ್ಧಿಶಕ್ತಿಗೆ ಕೂಡ ತುಂಬ ಉಪಕಾರಿ ಅಂತ ಹೇಳ್ತಾರೆ. ಕೈಕೆದ್ದ ಕಹಿ ಕಹಿ ಉಂಟಂತೆ. ಕಹಿ ಉಂಟಾ? ಓ ಸೂಪರ್ ಉಂಟಾ? ಇಲ್ಲ ಹೆಂಗಿದ್ದು? ಜೊತೆಗೆ ಇಲ್ಲಿ ಆಗಾಗ ಕುಡಿಲಿಕ್ಕೆ ಮಜ್ಜಿಗೆ ನೀರು ಕೂಡ ಮಾಡಿಟ್ಟಿದ್ದಾರೆ. ಹಾಗೆ ಮಾವಿನ ಹಣ್ಣಿನ ಜ್ಯೂಸ್ ಕೂಡ ಇತ್ತು. ಇದು ಅಡಿಕೆ ಮರದ ಹಾಳೆಯ ಚಪ್ಪಲಿ ಆಯಿತಾ. ನಾಳೆ ನನ್ನ ಅಣ್ಣನ ನಾಂದಿ ಅಥವಾ ಕಂಕಣ ಶಾಸ್ತ್ರ ಉಂಟಲ್ಲ, ಅಲ್ಲಿ ಒಂದು ಸಣ್ಣ ಒಂದು ಕ್ರಮ ಉಂಟು ನಮ್ಮಲ್ಲಿ. ಅಂದರೆ ಕಾಶಿಗೆ ಹೋಗುದು ಈ ಚಪ್ಪಲಿ ಎಲ್ಲ ಹಾಕಿಕೊಂಡು. ಆಗ ಸೋದರ ಮಾವ ತಡೆದು ನಿನಗೆ ಒಂದು ಕಡೆ ಹುಡುಗಿ ನೋಡಿದ್ದೇವೆ, ಮದುವೆ ಮಾಡಿಸ್ತೇವೆ ಅಂತ ಹೇಳುವ ಒಂದು ಸಣ್ಣ ಸಂಪ್ರದಾಯ ಉಂಟು. ಅದಕ್ಕೋಸ್ಕರ ಈ ಚಪ್ಪಲಿ ಬಳಕೆ ಆಗ್ತದೆ ನಮ್ಮಲ್ಲಿ. ಹಾಗೆ ಅದನ್ನು ನನ್ನ ಮಾವ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಇವರೆಲ್ಲ ನನ್ನ ಅಜ್ಜಿಯ ಮಕ್ಕಳು, 4 ಜನ ನನ್ನ ಮಾವಂದಿರು, ಹಾಗೆ ನನ್ನ 2 ದೊಡ್ಡಮ್ಮಂದಿರು, ಅಮ್ಮನ 4 ಅಣ್ಣಂದಿರು ಮತ್ತು 2 ಅಕ್ಕಂದಿರನ್ನು ನೀವಿಲ್ಲಿ ನೋಡ್ತಾ ಇರಬಹುದು.
ನಮ್ಮದು ಊಟ ಎಲ್ಲ ಆಯಿತು. ನಾನೀಗ ಅಜ್ಜಿ ಮನೆಯ ತೋಟಕ್ಕೆ ಎಲ್ಲ ಸುತ್ತಾಡಲಿಕ್ಕೆ ಅಂತ ಬಂದದ್ದು. ಹಾಗೆ ಇಲ್ಲಿ ಒಂದು ಜಂಬು ನೇರಳೆ ಮರ ಉಂಟು. ಇದರಲ್ಲಿ ಪಿಂಕ್ ಪಿಂಕ್ ಹೂವು ಆಗ್ತದೆ. ನಾನು ನಿಮಗೆ ತೋರಿಸ್ತೇನೆ ಬ್ಯಾಕ್ ಕ್ಯಾಮರಾದಲ್ಲಿ. ಅಲ್ಲಿ ಕಾಣ್ತಾ ಇರಬಹುದು ನಿಮಗೆ. ಬಿಸಿಲಿರುವ ಕಾರಣ ಜಾಸ್ತಿ ಅಂತ ಕಾಣ್ತದೆ ಗೊತ್ತಿಲ್ಲ. ಇಲ್ಲೆಲ್ಲ ಕಾಣ್ತಾ ಉಂಟಾ, ಇದರಲ್ಲಿ ಜಂಬು ನೇರಳೆ ಆಗ್ತದೆ. ಇದು ಜಂಬು ನೇರಳೆದ್ದು ಹೂವು ಆಯ್ತಾ. ಜಂಬು ನೇರಳೆ ಕಾಯಿ ಅಥವಾ ಹಣ್ಣು ಇರ್ತದಲ್ಲ, ಅದು ಹೇಗೆ ಹುಳಿ ಹುಳಿಯಾಗಿ ರುಚಿ ರುಚಿಯಾಗಿರ್ತದೆ, ಹಾಗೆ ಈ ಹೂವು ಕೂಡ ಅಷ್ಟೇ ರುಚಿಯಾಗಿರ್ತದೆ. ಇದರಲ್ಲಿ ಹುಳ ಉಂಟಾ ಇಲ್ವಾ ಅಂತೆಲ್ಲ ನೋಡಿ ಪರಿಶೀಲಿಸಿ ನಾನೀಗ ತಿಂತಾ ಇರುವಂಥದ್ದು. ನಾವು ಸಣ್ಣದಿರುವಾಗ ಅಲ್ಲಿ ನಮ್ಮ ಅಜ್ಜಿ ಮನೆ ಇದ್ದದ್ದು, ಅದು ಹಳೆ ಮನೆ. ಅಲ್ಲಿಂದ ಮತ್ತೆ ಇಲ್ಲಿ ತೋಟಕ್ಕೆ ಬಂದು ಈ ಮರದ ಹತ್ರ ಜಂಬು ನೇರಳೆಲ್ಲ ಕೊಯ್ದು ಹೂವೆಲ್ಲ ತಿಂದು ಹೋಗ್ತಾ ಇದ್ದೆವು. ಹಾಗೆ ನನಗಿವತ್ತು ನೆನಪಾಯಿತು ನಮ್ಮ ಬಾಲ್ಯದ ದಿನಗಳೆಲ್ಲ. ಯಾರಿಗೆಲ್ಲ ಜಂಬು ನೇರಳೆದ್ದು ಹೂ ತಿನ್ಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಿತ್ತು, ಯಾರೆಲ್ಲ ತಿಂತಾ ಇದ್ರಿ ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ ನನಗೆ. ಇದು ನನ್ನ ಅಜ್ಜಿ ಮನೆ ಆಯಿತಾ. ಈ ಮನೆ ಅಂತ ಹೇಳಿದರೆ ನನಗೆ ಒಂಥರ ತುಂಬ ಇಷ್ಟ. ಯಾಕಂತ ಹೇಳಿದರೆ ನನ್ನ ಬಾಲ್ಯದ ವಾರಾಂತ್ಯದ ದಿನಗಳೆಲ್ಲ ಈ ಮನೆಯಲ್ಲೇ ಸಾಗ್ತಾ ಇತ್ತು. ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಕೇವಲ ಒಂದು 15 ನಿಮಿಷದ ದಾರಿ ಇರುವಂಥದ್ದು. ಬಸ್ಸಲ್ಲೇ ಬರಬೇಕು. ಆದರೂ ಕೂಡ ಇಲ್ವಾ, ನಾವೆಲ್ಲ ಕಸಿನ್ಸು, ನಾನು, ಅಕ್ಕ, ನನ್ನ ಅತ್ತಿಗೆಯಂದಿರು, ನನ್ನ ಅಕ್ಕಂದಿರು ಎಲ್ಲರೂ ಕೂಡ ಬರ್ತಾಯಿದ್ರು. ಆಗ ನಾನೇ ಸಣ್ಣವಳು. ನಾವೆಲ್ಲ ಸೇರಿಕೊಂಡು ಇದೇ ಅಂಗಳದಲ್ಲಿ ಆಟ ಆಡಿದ್ದೇವೆ. ಇಲ್ಲಿ ಹಟ್ಟಿತ್ತು, ದನಗಳಿದ್ವು. ಹಾಗೆ ಈ ಜಾಗದಲ್ಲೆಲ್ಲ ಮಾವಿನ ಮರ ಉಂಟು. ಮಾವಿನ ಹಣ್ಣು ಹೆಕ್ಕಲಿಕ್ಕೆ ಹೋಗ್ತಾ ಇದ್ದೆವು. ಕೆರೆಗೆ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೆವು. ಇಲ್ಲಿ ಎಲ್ಲ ಕೂತ್ಕೊಂಡು ಮಲಗಿಕೊಂಡು ಆಟ ಆಡ್ತಾ ಇದ್ದಂತಹ ದಿನಗಳು ಎಷ್ಟು ಚೆಂದ ಇತ್ತು ಗೊತ್ತುಂಟ. ಹಾಗೆ ಅಲ್ಲಿ ಹಳದಿ ಬಣ್ಣದ ಕಿಟಕಿ ಎಲ್ಲ ಇತ್ತು, ಕಾಣ್ತಾ ಇರಬಹುದು ನಿಮಗೆ. ಅಲ್ಲೊಂದು ಕೋಣೆ ಇತ್ತು. ಇಲ್ಲೆಲ್ಲ ಪ್ರತಿಯೊಂದು ಗೋಡೆಯಲ್ಲೂ ನೆಲದಲ್ಲೂ ಎಲ್ಲ ಕಡೆ ಒಂದೊಂದು ನೆನಪುಗಳುಂಟು. ಅಷ್ಟು ಸಮಯ ನಾವು ಈ ಒಂದು ಮನೆಯಲ್ಲಿ ಕಳೆದಿದ್ದೇವೆ ಅಂತ ಹೇಳಬಹುದು. ಅಜ್ಜಿ ಮನೆ ಅಂತ ಹೇಳಿದರೆ ಒಂದು ಇಮೋಷನ್ ಅಲ್ವಾ ನಮಗೆಲ್ಲ. ಹಾಗೆ ಈ ಮನೆ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ. ಈಗ ಮನೆಯೆಲ್ಲ ಹಾಳಾಗಿ ಹಳತ್ತಾಗಿ ಹೊಸ ಮನೆ ಕಟ್ಟಿದ್ದಾರೆ. ಈಗ ಈ ಹಳೆ ಮನೆ ಇಷ್ಟು ಅವಶೇಷ ಉಂಟು. ಹಾಗೆ ಇದು ಹಟ್ಟಿ ಆಯಿತಾ. ಇಲ್ಲಿ ದನಗಳಿತ್ತು, ಕರುಗಳಿತ್ತು. ಈ ಜಾಗದಲ್ಲಿ ಕರುಗಳನ್ನು ಕಟ್ತಾ ಇದ್ರು. ಅಲ್ಲೆಲ್ಲ ಹಸುಗಳಿದ್ದವು. ಹಾಗೆ ಇಲ್ಲೆಲ್ಲ ನಾವು ಕೊಕ್ಕೋ ಎಲ್ಲ ತಿಂದರೆ ಕೊಕ್ಕೋದ ಸಿಪ್ಪೆ ತಂದು ಹಾಕುದು. ಹಾಗೆ ಈ ಜಾಗಗಳನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯ ಒಂದ್ಸಲ ನನಗೆ ಕಣ್ಣ ಮುಂದೆ ಹಾಗೆ ಮಿಂಚಿ ಹೋಗ್ತಾ ಉಂಟು. ಹಾಗೆ ಆ ಹಟ್ಟಿಯಿಂದ ಮುಂದೆ ಬಂದು ಅದಾದ ನಂತರ ಇಲ್ಲಿ ತೋಟಕ್ಕೆ ಹೋಗ್ತಾ ಇದ್ದೆವು ನಾವು. ಕೆರೆಗೆ ಮೀನು ಹಿಡಿಲಿಕ್ಕೆ ಹೋಗೋದಾಗಿರಬಹುದು, ಬಟ್ಟೆ ತೊಳಿಲಿಕ್ಕೆ ದೊಡ್ಡವರೆಲ್ಲ ಹೋಗ್ತಾ ಇದ್ದದ್ದು ಕೆರೆಗೆ. ಆಗ ನಾವು ಮಕ್ಕಳೆಲ್ಲ ಸೇರಿ ಶಾಲ್ ಅಥವಾ ಬೈರಾಸು ಇದರಲ್ಲೆಲ್ಲ ಮೀನು ಹಿಡ್ಕೊಂಡು ಬಂದು ಅಲ್ಲೊಂದು ಬಾವಿ ಇತ್ತಲ್ಲ, ಅದಕ್ಕೆ ಹಾಕ್ತಾ ಇದ್ದೆವು. ಇಲ್ಲೊಂದು ಭೀಂಪುಳಿ ಮರ ಉಂಟು. ಆಗಲಿಲ್ಲ, ಭೀಂಪುಳಿ ಒಂದು ಉಂಟಾ ಅಂತ ನೋಡಲಿಕ್ಕೆ ಬರ್ತೀನಿ. ಭೀಂಪುಳಿ ಮರ ತುಂಬ ಹುಳಿ ಉಂಟು ಭೀಂಪುಳಿ. ಅಲ್ಲಿ ಸ್ವಲ್ಪ ನೀರಿನ ಆಶ್ರಯ ಕಾಣ್ತಾ ಇರ್ಬೋದು, ಅದು ಕೆರೆ ಆಯ್ತು ಅಜ್ಜಿ ಮನೆಯದ್ದು. ಕರ್ಕೊಂಡು ಹೋಗ್ತೇನೆ ನಾನು ನಿಮ್ಮ ಮನೆಯಲ್ಲಿಗೆ, ತುಂಬ ಹತ್ತಿರದಿಂದ ತೋರಿಸ್ತೇನೆ. ನೀರೆಲ್ಲ ಬತ್ತಿ ಹೋಗಿದೆ, ಕಾಣ್ತಾ ಇರಬಹುದು. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇದು ನನ್ನ ಅಜ್ಜಿ ಮನೆಯ ಕೆರೆ ಆಯ್ತಾ. ನಾವಿದಕ್ಕೆ ಕೆರೆ ಅಂತ ಹೇಳುದು ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಭಾಗದಲ್ಲಿ ಎಲ್ಲ ಈ ರೀತಿಯ ಪುಟ್ಟ ಪುಟ್ಟ ನೀರಿನಾಶ್ರಯಕ್ಕೂ ಕೂಡ ನಾವು ಕೆರೆ ಅಂತ ಹೇಳುದು. ಸಾಕಷ್ಟು ಜನರು ಹೇಳಬಹುದು ಇದು ಕೆರೆ ಅಲ್ಲ ಬಾವಿ ಅಂತ. ನಮ್ಮಲ್ಲಿ ಈ ರೀತಿಯ ನೀರಿನಾಶ್ರಯಕ್ಕೆ ನಾವು ಕೆರೆ ಅಂತ ಹೇಳ್ತೇವೆ. ನಮ್ಮ ಮಂಗಳೂರು ಕಡೆ ದೊಡ್ಡ ದೊಡ್ಡ ಕೆರೆಗಳೆಲ್ಲ ಹಾಗೆ ಕಾಣಲಿಕ್ಕೆ ಸಿಗುದಿಲ್ಲ. ತೋಟದಲ್ಲಿ ಅಲ್ಲಲ್ಲಿ ಪುಟ್ಟ ಪುಟ್ಟ ಬಾವಿ ರೀತಿಯಲ್ಲಿರುವಂತಹ ನೀರಿನಾಶ್ರಯಕ್ಕೆ, ಈ ರೀತಿಯ ಕೊಳಕ್ಕೆಲ್ಲ ನಾವು ಕೆರೆ ಅಂತಲೇ ಹೇಳುವಂಥದ್ದು. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಬಟ್ಟೆ ಒಗೆಯುವ ಕಲ್ಲಾಯ್ತಾ. ಹಾಗೆ ಇಲ್ಲಿ ನೀರಿರ್ತಾ ಇತ್ತು, ಈ ಕೊಳದಲ್ಲಿ ಇಷ್ಟು ನೀರಿರ್ತಾ ಇತ್ತು, ಇಡೀ ನೀರಿರ್ತಾ ಇತ್ತು.
ಇಲ್ಲಿ ಬಟ್ಟೆ ಒಗೆಯುವ ಕಲ್ಲು, ಹಾಗೆ ಇಲ್ಲೆಲ್ಲ ಸಣ್ಣ ಪುಟ್ಟ ಕಲ್ಲುಗಳು, ನಾನೀಗ ಕೂತ್ಕೊಂಡ ಕಲ್ಲೆಲ್ಲ ಇತ್ತಾಯ್ತಾ. ಮಳೆಗಾಲದಲ್ಲಿ ಈ ಕಲ್ಲಲ್ಲಿ ಬಟ್ಟೆ ಒಗಿತಾ ಇದ್ದದ್ದು, ಬೇಸಿಗೆ ಕಾಲದಲ್ಲಿ ಅಲ್ಲಿ ಕೆಳಗೆ ಒಂದು ಸ್ವಲ್ಪ ಕಲ್ಲೊಂದಿತ್ತು, ಅಲ್ಲಿ ಬಟ್ಟೆ ಒಗಿತಾ ಇದ್ದದ್ದು. ಯಾಕಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ನೀರು ತಳ ಹಿಡಿತಾ ಹೋಗ್ತಾ ಇತ್ತಲ್ವ, ತಳ ಮುಟ್ಟುವಾಗ ಅಲ್ಲಿ ಹೋಗಿ ಬಟ್ಟೆ ಒಗಿತಾ ಇದ್ದದ್ದು. ನಾವು ಸಣ್ಣದಿರುವಾಗ ಎಲ್ಲ ಇಲ್ವಾ, ನಮ್ಮ ಅಜ್ಜಿ ಮನೆಗೆ ಬಂದರೆ ನಮ್ಮ ಹಿರಿಯರು ಅಂತ ಹೇಳಿದರೆ ಅಮ್ಮಂದಿರು, ದೊಡ್ಡಮ್ಮಂದಿರು, ಅತ್ತೆಯರು ಎಲ್ಲರೂ ಕೂಡ ಬಟ್ಟೆ ಒಗಿಲಿಕ್ಕಿಲ್ವಾ ಈ ಕೊಳಕ್ಕೆ ಬರ್ತಾ ಇದ್ದದ್ದಾಯ್ತಾ. ಇಲ್ಲಿ ಬಟ್ಟೆ ಒಗೆಯುವ ಕಲ್ಲು ಕಾಣ್ತಾ ಇರಬಹುದು ನಿಮಗೆ. ದೊಡ್ಡವರೆಲ್ಲ ಬಟ್ಟೆ ಒಗಿಲಿಕ್ಕೆ ಇಲ್ಲಿಗೆ ಬರುವಾಗ ಉಂಟಲ್ವಾ, ನಾವು ಸಣ್ಣವರೆಲ್ಲ ತುಂಬ ಕುತೂಹಲದಿಂದ ಅವರ ಜೊತೆಗೆ ಓಡಿಕೊಂಡು ಬರ್ತಾ ಇದ್ದೆವು. ಯಾಕೆ ಅಂತ ಹೇಳಿದರೆ ಅವರು ಬಟ್ಟೆ ಒಗೆಯುವಾಗ ನಾವು ಇಲ್ಲಿ ಮೀನು ಹಿಡಿತಾ ಇದ್ದೆವು. ಮೀನು ಅಂತ ಹೇಳಿದರೆ ಆ ಪುಟ್ಟ ಪುಟ್ಟ ಮೀನು ಬರ್ತದಲ್ಲ, ಈಗ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೇನೆ. ಆ ಮೀನುಗಳನ್ನು ಹಿಡಿದುಂಟಲ್ಲ, ಅಲ್ಲಿ ಮೇಲೆ ಅಜ್ಜಿ ಮನೆ ಹತ್ರ ಒಂದು ಬಾವಿ ಉಂಟು, ಅಲ್ಲಿಗೆ ತೆಕ್ಕೊಂಡು ಹೋಗಿ ಹಾಕ್ತಾ ಇದ್ದೆವು. ನಮಗೆ ಅದುವೇ ಆಟ ಆಗಿತ್ತು. ಬಟ್ಟೆ ಒಗಿಲಿಕ್ಕೆ ಬರುದಂತ ಹೇಳಿದರೆ ಎಲ್ಲೆಲ್ಲಿದ್ದ ಮಕ್ಕಳೆಲ್ಲ ಓಡಿಕೊಂಡು ಬಂದು ಇಲ್ಲಿ ಮೀನು ಹಿಡಿತಾ ಇದ್ದೆವು ಸಣ್ಣದಿರುವಾಗ. ಈಗ ಮಧ್ಯಾಹ್ನ ಆಗಿದೆ ಆಯ್ತಾ, ಊಟ ಎಲ್ಲ ಮಾಡಿ ನಾನು ಬಂದಿರುವಂಥದ್ದು ಇಲ್ಲಿಗೆ. ನನ್ನ ಅಜ್ಜಿ ಇರ್ತಿದ್ರೆ ಹೇಳ್ತಾ ಇದ್ರು, ಮಧ್ಯಾಹ್ನ ಹೋಗಬೇಡಿ, ಜಲದೇವತೆ ಕಾಲು ಎಳಿತಾಳೆ ಅಂತ ಹೇಳಿದರೆ ಈ ಸಮಯದಲ್ಲಿ ನೀರಿನ ಹತ್ರ ಬಂದರೆ ನಾವು ನೀರಿಗೆ ಬೀಳ್ತೇವೆ ಅಂತ ಹೇಳುವ ಒಂದು ನಂಬಿಕೆ ಇತ್ತು. ಹಾಗಾಗಿ ಈ ಸಮಯದಲ್ಲೆಲ್ಲ ನಾವು ಬರ್ತಾನೆ ಇರಲಿಲ್ಲ, ತುಂಬ ಭಯ ಆಗುದು. ಆಗ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಮಧ್ಯಾಹ್ನ ಹೋದರೆ ಜಲದೇವತೆ ಕಾಲು ಎಳಿತಾಳೆ, ಹೋಗಬೇಡಿ ಅಂತ. ಹಾಗೆ ಅದೆಲ್ಲ ನೆನಪಾಗ್ತಾ ಉಂಟು ನನಗೀಗ ಈ ಕೆರೆ ನೋಡುವಾಗ. ಅಲ್ಲೆಲ್ಲ ಕಾಣ್ತಾ ಇರಬಹುದು ಮೀನುಗಳು ನಿಮಗೆ. ಹಾಗೆಯೇ ನಾವು ಸಣ್ಣದಿರುವಾಗ ಕೂಡ ಅಷ್ಟೇ ಮೀನುಗಳೆಲ್ಲ ಇತ್ತು. ಅಲ್ಲಿ ಒಂದು ಸುರಂಗ ಉಂಟು. ಹಾಗೆ ಇಲ್ಲಿ ಬಟ್ಟೆ ಒಗಿತಾ ಇದ್ದದ್ದು, ಇಲ್ಲಿ ನಾವು ಮಕ್ಕಳೆಲ್ಲ ಕೂತ್ಕೊಳ್ತಾ ಇದ್ದೆವು. ಅಲ್ಲಿಂದ ಬಂದು ಇಲ್ಲಿ ಬಟ್ಟೆ ಎಲ್ಲ ಒಗೆದು ನೀರಲ್ಲೆಲ್ಲ ಸ್ವಲ್ಪ ಆಟ ಆಡಿ ಮತ್ತೆ ಮನೆಗೆ ಹೋಗ್ತಾ ಇದ್ದದ್ದು. ಈ ಒಂದು ನೆನಪು ಉಂಟಲ್ವಾ, ನಮ್ಮ ಕಾಲಘಟ್ಟದ ಭಾಗಶಃ ಹೆಚ್ಚಿನ ಮಕ್ಕಳಿಗೆ ಕೂಡ ಇರಬಹುದು. ಈಗಿನ ಕಾಲದಲ್ಲಿ ಈ ರೀತಿ ಕೆರೆ ಕೊಳದಲ್ಲೆಲ್ಲ ಬಂದು ಬಟ್ಟೆ ಒಗೆಯುವ ಕ್ರಮವೇ ಇಲ್ಲ. ಹಾಗೆ ಈಗಿನ ಮಕ್ಕಳನ್ನು ನೀರಿನ ಹತ್ರ ಕೂಡ ಕಳಿಸುವುದಿಲ್ಲ, ಡೇಂಜರ್ ಕೂಡ, ತುಂಬ ಅಪಾಯ ಕೂಡ. ಹಾಗೆ ನನಗೆ ಒಂದ್ಸಲ ಬಂದು ತೋರಿಸುವ ಅಂತ ಆಯ್ತು ಅಜ್ಜಿ ಮನೆಗೆ ಹೇಗೂ ಬಂದಿದ್ದೆಲ್ಲ. ಇಲ್ಲಿ ನನ್ನ ಭಾವ ಕಾಲೇಜಿಂದ ಬಂದು ಊಟ ಮಾಡ್ತಾ ಇದ್ದಾನೆ. ಹಾಗೆ ಶ್ರೀವಿಕಾ ಕೂಡ ಮಲಗಿದ್ಲು, ಅವಳು ಕೂಡ ಊಟ ಮಾಡ್ತಾ ಇದ್ದಾಳೆ. ಈಗ ನಮ್ಮದೆಲ್ಲ ಊಟ ಆಗಿ ನಾನು ತೋಟಕ್ಕೆ ಹೋಗಿ ಎಲ್ಲ ಬಂದ ನಂತರ ಈಗ ಇವರು ಊಟ ಮಾಡ್ತಾ ಇರೋದು. ಹಾಗೆ ನಾವೆಲ್ಲ ಕೂತ್ಕೊಂಡು ತುಂಬ ಹೊತ್ತು ಮಾತನಾಡಿದ ನಂತರ ನಾನು ಮನೆಗೆ ಹೊರಡುವ ಆಲೋಚನೆ ಮಾಡಿದೆ. ಅಮ್ಮ ಎಲ್ಲ ಅಣ್ಣನ ಕಾರಲ್ಲಿ ದೊಡ್ಡಮ್ಮನ ಮನೆಗೆ ಹೋಗ್ತಾರೆ. ಹಾಗೆ ನನ್ನ ಅತ್ತಿಗೆ ಅವರಿಗೆ ಒಂದು ಬೇರೆ ಕಡೆ ಹೋಗ್ಲಿಕ್ಕಿತ್ತು. ಹಾಗೆ ಅರ್ಧ ತನಕ ನಾನು ಅವರ ಜೊತೆ ಕಾರಲ್ಲಿ ಹೊರಟೆ, ಮತ್ತೆ ಅಲ್ಲಿಂದ ರಿಕ್ಷಾದಲ್ಲಿ ಮನೆಗೆ ಬಂದದ್ದು. ನಾನು ಅಜ್ಜಿ ಮನೆಯಿಂದ ಬಂದೆ, ನಮ್ಮ ಮನೆ ಹತ್ರ ತಲುಪ್ತಾ ಬಂದಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.